हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಾವು ನಿನ್ನೆ ಕೇಳಿದಂತೆ ಚಕ್ಷುಶ್ರುತಿಭ್ಯಾಮ್ ಅಂತ ಬ್ರಹ್ಮದೇವರ ಒಂದೊಂದು ಇಂದ್ರಿಯಗಳಿಂದಾಗಿ ಬೇರೆ ಬೇರೆ ದೇವತೆಗಳು ಹುಟ್ಟಿದರು ಎನ್ನುವಂತ ವಿಚಾರವನ್ನ ತಿಳಿಸಿದರು. ಜಿಹ್ವಾಭವ ವಾರಿಪತಿ ನೃಪಶ್ಚ ಅಂತ ನಾಲಿಗೆಯಿಂದ ವರುಣದೇವರು ಹುಟ್ಟಿದರು. ಮೂಗಿನ ಹೊರಳೆಗಳಿಂದಾಗಿ ನಾಸತ್ಯ ಮತ್ತು ದಸರ ಎಂಬಂತಹ ದೇವತೆಗಳು ಹುಟ್ಟಿದರು ಅಂತ ಬ್ರಹ್ಮಾಂಡದ ಒಳಗಡೆ ಆದಂತಹ ಸೃಷ್ಟಿಯ ಬಗ್ಗೆ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ ತತಃ ಸನಾದ್ಯಾಶ್ಚ ಮರೀಚಿ ಮುಖ್ಯಾಃ ದೇವಾಶ್ಚ ಸರ್ವೇ ಕ್ರಮಶಃ ಪ್ರಸೂತಾಃ ತತೋ ಸುರಾದ್ಯಾಃ ಋಷಯೋ ಮನುಷ್ಯಾಃ ಜಗದ್ ವಿಚಿತ್ರಂ ಚ ವಿರಿಂಚತೋಭೂತ್. ಪದಚ್ಛೇದ ಹೀಗಿದೆ: ತತಃ ಸನಾದ್ಯಾಃ ಚ ಮರೀಚಿ ಮುಖ್ಯಾಃ ದೇವಾಃ ಚ ಸರ್ವೇ ಕ್ರಮಶಃ ಪ್ರಸೂತಾಃ ತತಃ ಅಸುರಾದ್ಯಾಃ ಋಷಯಃ ಮನುಷ್ಯಾಃ ಜಗತ್ ವಿಚಿತ್ರಂ ಚ ವಿರಿಂಚತಃ ಅಭೂತ್. ಇಷ್ಟಾಯಿತು. ನಾಸತ್ಯ ಮತ್ತು ದಸ್ರರು ಹುಟ್ಟಿದರು. ಅದಾದ ಮೇಲೆ ಬಳಿಕ ದತಃ ಸನಾದ್ಯಾಶ್ಚ ಸನಕಾದಿಗಳು ಅಂದ್ರೆ ಸನಕ ಸನಂದನ ಸನಾತನ ಎನ್ನುವಂತ ಏನು ನಾವು ಋಷಿಕುಮಾರ ಅಂತ ಋಷಿಗಳು ಅಂತ ಕೇಳ್ತೇವೆ, ಅವರೆಲ್ಲರೂ ಕೂಡ ಅವರು ಹುಟ್ಟುತ್ತಾರೆ. ಅದಾದ ಮೇಲೆ ಮರೀಚಿ ಮುಖ್ಯಾಹ ಅಂತ ಸನಕ ಸನಂದನ ಸನಾತನ ಎನ್ನುವಂತಹ ಮೂರು ಜನ ಅವರು ಹುಟ್ಟುತ್ತಾರೆ. ಅದಾದ ಮೇಲೆ ಮರೀಚಿ ಮುಖ್ಯಾಹ ಮರೀಚಿಗಳೇ ಮೊದಲಾದಂತಹ ದೇವತೆಗಳು ಹುಟ್ಟುತ್ತಾರೆ ಅಂತ. ಅಂದ್ರೆ ಮರೀಚಿ ಅಂದ್ರೆ ಇಲ್ಲಿ ಮರೀಚಿ ಎನ್ನುವಂತ ಋಷಿಗಳಲ್ಲ, ಹೊರತು ಮರೀಚಿಗಳು ಅಂತ ಅವರು ವಸುದೇವತೆಗಳ ಮಕ್ಕಳು. ನಾವೇನಾಯ್ತು ವಸುಗಣ ರುದ್ರಗಣ ಅಂತ ಕರಿತೇವೆ. ಆ ವಸುದೇವತೆಗಳ ಮಕ್ಕಳು ಅವರೆಲ್ಲರೂ ಕೂಡ ವಿಶೇಷವಾಗಿ ಸೂರ್ಯ ರಶ್ಮಿಷು ಸಂಸ್ಥಿತಾ ಅಂತ ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಂದರೆ ಈ ಮರೀಚಿ ಎನ್ನುವಂತಹ ದೇವತೆಗಳು ಸೂರ್ಯನ ಕಿರಣಗಳಲ್ಲಿ ರಶ್ಮಿಗಳಲ್ಲಿ ಅವರು ಇರ್ತಾರೆ ಅಂತೆ. ತತ್ಪುತ್ರಾಸ್ತು ಮರೀಚ್ಯಾದ್ಯಾಹ ಸೂರ್ಯ ರಶ್ಮಿಷು ಸಂಸ್ಥಿತಾ ಅಂತ ಛಾಂದೋಗ್ಯೋಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಕೂಡ ಅಲ್ಲಿ ಹೇಳಿದ್ದಾರೆ. ಹೀಗೆ ಮರೀಚಿ ಅಂತ ಏನು ಋಷಿಗಳಲ್ಲ, ಸೂರ್ಯನ ಕಿರಣದಲ್ಲಿ ಇರುವಂತಹ ದೇವತೆಗಳು ಅವರೆಲ್ಲರೂ ಕೂಡ ಕ್ರಮಶಃ ಪ್ರಸೂತಾಹ ಅವರೆಲ್ಲರೂ ಕೂಡ ಹುಟ್ಟುತ್ತಾರೆ. ಅದಾದ ಮೇಲೆ ಏನಾಯಿತು? ತತಃ ಅಸುರಾದ್ಯಾಹ ಅಸುರರು, ರಾಕ್ಷಸರು, ಹಾಗೆ ಋಷಿಗಳು, ಮನುಷ್ಯರು ಇವರೆಲ್ಲರೂ ಕೂಡ ಬ್ರಹ್ಮದೇವರಿಂದಾಗಿ ಹುಟ್ಟುತ್ತಾರೆ. ಜಗದ್ವಿತಿ ವಿಚಿತ್ರಂ ಚ ವಿರಿಂಚತೋಭೂತ್. ಇವತ್ತು ನಾವೇನು ಜಗತ್ತಿನಲ್ಲಿ ಕಾಣುವಂತಹ ಚಿತ್ರ ವಿಚಿತ್ರವಾದಂತಹ ಪ್ರಾಣಿಗಳು, ಪಕ್ಷಿಗಳು, ಹೀಗೆ ಅನೇಕ ರೀತಿಯಾದಂತಹ ಜೀವ ಸಂಕುಲಗಳನ್ನು ನಾವು ಜಗತ್ತಿನಲ್ಲಿ ಕಾಣುತ್ತೇವೆ. ಆ ರೀತಿಯಾಗಿ ಚಿತ್ರ ವಿಚಿತ್ರವಾದಂತಹ ಅನೇಕ ರೀತಿಯಾದ ಪ್ರಾಣಿಗಳು, ಆನೆ, ಕುದುರೆ, ಒಂಟೆ,
ಇಲ್ಲಿ ಮುಂದಾದಂತಹ ವಿಚಿತ್ರವಾದಂತಹ ಪ್ರಾಣಿಗಳು, ಪಕ್ಷಿಗಳು ಅವೆಲ್ಲವೂ ಕೂಡ ಜಗತ್ತಿನಲ್ಲಿ ಇದ್ದಾವೆ. ಆ ರೀತಿಯಾದಂತಹ ಎಲ್ಲ ಪ್ರಾಣಿಗಳನ್ನು ಕೂಡ ವಿಶೇಷವಾಗಿ ಯಾವ ವಿರಿಂಚೆ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ಈ ರೀತಿಯಾಗಿ ಎಲ್ಲರ ಸೃಷ್ಟಿಯನ್ನು ಹೇಳಿದರು. ದೇವತೆಗಳನ್ನು ಹಿಡಿದುಕೊಂಡು ಪ್ರಾಣಿ ಪಕ್ಷಿಗಳವರೆಗಿನ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಯನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮುಂದಿನ ಶ್ಲೋಕ ಉಕ್ತ ಉಕ್ತಕ್ರಮಾತ್ ಪೂರ್ವಭವಶ್ಚ ಯೋಯಃ ಶ್ರೇಷ್ಠಸ್ತಸ ಹ್ಯಾಸುರಕಾನ್ ಋತೆ ಚ ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತೋ ನಾ ಶ್ರೇಷ್ಠತಾಂ ಏತಿ ಕಥಂಚಿದಸ್ಯ. ಪದಚ್ಛೇದ ಉಕ್ತಕ್ರಮಾತ್ ಪೂರ್ವಭವಃ ಚ ಯಹ ಯಹ ಶ್ರೇಷ್ಠಃ ಸಹ ಸಹ ಹಿ ಆಸುರಕಾನ್ ಋತೆ ಚ ಪೂರ್ವಃ ತು ಪಶ್ಚಾತ್ ಪುನಃ ಏವ ಜಾತಃ ನ ಅಶ್ರೇಷ್ಠತಾಂ ಯಾತಿ ಏತಿ ಕಥಂಚಿತ್ ಅಸ್ಯ. ಹೀಗೆ ಉಕ್ತ ಕ್ರಮಾತ್ ಕ್ರಮ ಪ್ರಕಾರವಾಗಿ ಬ್ರಹ್ಮದೇವರು ಯಾರ್ಯಾರನ್ನ ಸೃಷ್ಟಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು. ಇದರಲ್ಲಿ ಒಂದು ನಿಯಮ ಪೂರ್ವಭವಶ್ಚ ಯೋಯಃ ಅಂದರೆ ಮೊದಲು ಹುಟ್ಟಿದವರು ಅಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ಉತ್ತಮರು, ಶ್ರೇಷ್ಠರು ತಾರತಮ್ಯದಲ್ಲಿ. ಅಂದ್ರೆ ಕೊನೆಗೆ ಹುಟ್ಟುವಂಥವ್ರು ಕೆಳಗಿನವರು, ಮೊದಲು ಹುಟ್ಟುವಂಥವರು ಕೆಳಗಿನವರಿಗಿಂತ ಮೇಲುಗಡೆ ಇರುವಂಥವ್ರು ಶ್ರೇಷ್ಠರು ಅಂತ ತಾರತಮ್ಯ. ಮೊದಲು ಹುಟ್ಟುವರು ಶ್ರೇಷ್ಠ ಅಂತ ಹುಟ್ಟಿದಲ್ಲಿ ಅರ್ಥ. ಪೂರ್ವಭವಶ್ಚ ಯೋಯಃ, ಪೂರ್ವ ಅಂದ್ರೆ ಮೊದಲು ಯಾರ್ಯಾರು ಹುಡ್ತಾರೋ ಸಹ ಸಹ ಅವರೆಲ್ಲರೂ ಕೂಡ ಶ್ರೇಷ್ಠರು ಅಂತ ಕರ್ಸ್ಕೊಳ್ತಾರೆ, ಉತ್ತಮರು ಅಂತ ಕರ್ಸ್ಕೊಳ್ತಾರೆ. ಆದರೆ ಒಂದು ನಿಯಮ ಇದೆ, ಅಸುರಕಾನ್ ಋತೇಚ, ಅಸುರರನ್ನ ಬಿಟ್ಟು, ಅಸುರರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಏನಾದ್ರು ಕರ್ಸ್ಕೊಳ್ತಾರೆ, ಮೊದಲು ಹುಟ್ಟಿದ್ದಾರೆ ಅವರು ಶ್ರೇಷ್ಠರು ಅಂತ ಕರ್ಸ್ಕೊಳ್ತಾರೆ. ಹಾಗಾಗಿ ಕೆಲವೊಂದು ಅಸುರರು ದೇವತೆಗಳಿಗಿಂತ ಋಷಿಗಳಿಗಿಂತ ಮುಂಚೆ ಹುಟ್ಟಿದ್ದರೂ ಕೂಡ ಅವರು ಶ್ರೇಷ್ಠರು ಆಗುವುದಿಲ್ಲ. ಹಾಗಾಗಿ ಅಸುರರನ್ನು ಬಿಟ್ಟು ಈ ಒಂದು ತಾರತಮ್ಯದ ಕ್ರಮವನ್ನು ನಾವು ಇಟ್ಕೊಳ್ಬೇಕು ಅಂತ ವಿಶೇಷವಾಗಿ ವರದರಾಜಾಚಾರ್ಯರು ಅವರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ವಾದಿರಾಜರು ಕೂಡ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇದು ಈ ಸೃಷ್ಟಿಯಲ್ಲಿ ಮಾತ್ರ, ಅಂದ್ರೆ ಪದ್ಮ ಸೃಷ್ಟಿಯಲ್ಲಿ ಮಾತ್ರ, ಪದ್ಮದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಯಲ್ಲಿ ಮಾತ್ರ. ಪೂರ್ವಸ್ತು ಪಶ್ಚಾತ್ ಪುನರೇವ ಜಾತಃ ನಾ ಶ್ರೇಷ್ಠತಾಮೇತಿ ಕಥಂಚಿದಸ್ಯ ಅಂತ. ಅಂದರೆ ಈಗ ಒಂದ್ಸಲ ದೇವತೆಗಳೆಲ್ಲ ಹುಟ್ಟಿ ಆಗಿಬಿಟ್ಟಿದೆ. ಹಿಂದೆ ಕೇಳಿದಂತೆ ದೇವಾನಾಂ ಬಹುಧಾ ಜನಿಹಿ ಅಂತ ದೇವತೆಗಳು ಅನೇಕ ಸಲ ಹುಟ್ಟುತ್ತಾರೆ. ಚಂದ್ರ ಈಗಾಗಲೇನೆ ಪರಮಾತ್ಮನ ಕಿವಿಯಿಂದಾಗಿ ಹುಟ್ಟಿದ್ದಾನೆ. ಅದಾದ ಮೇಲೆ ಮುಂದೆ ಮತ್ತೆ ಅತ್ರಿ ಋಷಿಗಳ ಕಣ್ಣಿನಿಂದಾಗಿ ಹುಟ್ಟುತ್ತಾನೆ, ಕಣ್ಣೀರಿನಿಂದಾಗಿ. ಅದಾದ ಮೇಲೆ ಸಮುದ್ರ ಮಥನದಲ್ಲಿ ಮತ್ತೆ ಹುಟ್ಟುತ್ತಾನೆ. ಹೀಗೆ ದೇವತೆಗಳು ಅನೇಕ ಸಲ ಹುಟ್ಟುತ್ತಾರೆ, ಮತ್ತೆ ಅವತಾರಗಳನ್ನ ಮಾಡ್ತಾರೆ ಭೂಮಿಯಲ್ಲಿ. ಹೀಗಿಷ್ಟೆಲ್ಲ ಆಗುತ್ತೆ. ಹಾಗಾಗಿ ಮೊದಲು ಹುಟ್ಟಿದವರು ಶ್ರೇಷ್ಠ, ನಂತರ ಹುಟ್ಟಿದವರು ಕನಿಷ್ಠ ಎನ್ನುವಂತಹ ನಿಯಮ ಇಲ್ಲಿ ಮಾತ್ರ, ಈ ಪಾದ್ಮ ಸೃಷ್ಟಿಯಲ್ಲಿ ಮಾತ್ರ. ಅಂದರೆ ಮುಂದೆ ಸೃಷ್ಟಿಯಾಗುತ್ತೆ, ಅಂದ್ರೆ ಅನೇಕ ಸಲ ಅವತಾರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊದಲು ಹುಟ್ಟಿದವರು ಮಾತ್ರ ಶ್ರೇಷ್ಠ, ಕೊನೆಗೆ ಹುಟ್ಟಿದವರು ಅವರಿಂದ ಕನಿಷ್ಠ ಎನ್ನುವಂತಹ ನಿಯಮ ಇಲ್ಲ. ಅದಕ್ಕೆ ಯಾಕೆ ಕಾರಣ ಅಂತ ವಾದಿರಾಜ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಯಥಾ ಧರ್ಮಾವರಜ ಭೀಮಃ ದ್ರೋಣಾತ್ಮಜ ಅಶ್ವತ್ಥಾಮಃ ಅವಿವೀಕ್ಷಿತ ತಾರತಮ್ಯ ಸೃಷ್ಟ್ಯಂತರೇ ಪಶ್ಚಾತ್ ಜಾತೋಪಿ ಇತ್ಯರ್ಥ ಅಂತ.
ಅಂದ್ರೆ ಮಹಾಭಾರತ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಮೊದಲು ಹುಟ್ಟೋದು ಧರ್ಮರಾಜ, ಯಮ. ಅನಂತರ ಹುಟ್ಟೋದು ಸಾಕ್ಷಾತ್ ವಾಯುದೇವರಾದಂತ ಭೀಮಸೇನ ದೇವರು ಹುಡ್ತಾರೆ. ಹಾಗಾಗಿ ಅಲ್ಲಿ ಮೊದಲು ಹುಟ್ಟಿದಂತವನು ಧರ್ಮರಾಜ, ಹಾಗಾಗಿ ಅವನು ತಾರತಮ್ಯದಲ್ಲಿ ಶ್ರೇಷ್ಠ, ಭೀಮಸೇನ ದೇವರು ಕನಿಷ್ಠ. ಆ ರೀತಿ ನಿಯಮ ಅಲ್ಲ. ಈ ಪದ್ಮ ಸೃಷ್ಟಿಯಲ್ಲಿ ಯಾವ ರೀತಿ ವ್ಯತ್ಯಾಸ ಇರುತ್ತೋ ಅಲ್ಲಿ ಮಾತ್ರ, ಅಂದ್ರೆ ಪದ್ಮ ಸೃಷ್ಟಿಯಲ್ಲಿ ಮಾತ್ರ ತಾರತಮ್ಯ ಕ್ರಮದಲ್ಲಿ ಸೃಷ್ಟಿ ಎಂಬುದು ಆಗಿರುತ್ತೆ. ಅದಾದ ಮೇಲೆ ಲೋಕಕ್ರಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಬೇಕು ಅಂದ್ರೆ ಜಗತ್ತಿನ ತಂದೆ ತಾಯಿಗಳು ಅನ್ನೋದು ಬೇಕೇ ಬೇಕು. ಹಾಗಾಗಿ ಆ ಸಂದರ್ಭದಲ್ಲಿ ಆ ರೀತಿ ಸೃಷ್ಟಿ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ಅನಂತರ ಭೂಮಿಯಲ್ಲಿ ಅಥವಾ ಬೇರೆ ಸಂದರ್ಭದಲ್ಲಿ ಯಾವಾಗ ದೇವತೆಗಳು ಅವತಾರವನ್ನು ಮಾಡ್ತಾರೋ ಆ ಸಂದರ್ಭದಲ್ಲಿ ಈ ಕ್ರಮ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ತಾರತಮ್ಯ ವ್ಯತ್ಯಾಸ ಅನ್ನೋದು ಆಗೋದಿಲ್ಲ. ಅಲ್ಲಿ ದೊಡ್ಡವರು ಚಿಕ್ಕವರಾಗಿಯೂ ಹುಟ್ಟಬಹುದು, ಚಿಕ್ಕವರು ದೊಡ್ಡವರಾಗಿಯೂ ಹುಟ್ಟಬಹುದು. ಬಲರಾಮ ಅಣ್ಣನಾದ, ಕೃಷ್ಣ ತಮ್ಮನಾದ, ಅಲ್ಲಿ ತಾರತಮ್ಯಕ್ಕೇನು ಭಂಗ ಅನ್ನೋದಿಲ್ಲ. ಹಾಗೆ ಈ ಧರ್ಮರಾಜ, ಭೀಮಸೇನ, ಮತ್ತೆ ಅಶ್ವತ್ಥಾಮಾಚಾರ್ಯ, ದ್ರೋಣಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ಮಹಾರುದ್ರ ದೇವರು. ಹಾಗಾಗಿ ಅಲ್ಲಿ ತಾರತಮ್ಯದಲ್ಲಿ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಮೊದಲು ಹುಟ್ಟಿದವರೇ ಶ್ರೇಷ್ಠ, ಆ ರೀತಿ ಎನ್ನುವಂತಹ ಕ್ರಮ ಇಲ್ಲಿ ಮಾತ್ರ ಎನ್ನುವಂತಹ ಒಂದು ನಿರ್ಣಯವನ್ನ ಆಚಾರ್ಯರು ಕೊಡ್ತಾ ಇದ್ದಾರೆ. ಹೀಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೆಸರೇ ಹೇಳುವಂತೆ ಎಲ್ಲ ರೀತಿಯಾದಂತಹ ಸಂದೇಹಗಳಿಗೆ ಒಂದು ಕನ್ಕ್ಲೂಷನ್ ಅನ್ನು ಕೊಡುವಂತಹ ದೊಡ್ಡ ಗ್ರಂಥ. ಎಲ್ಲ ಪುರಾಣಗಳಲ್ಲಿ ಬರುವಂತಹ ಕಥೆ, ಮಹಾಭಾರತದಲ್ಲಿ ಬರುವಂತಹ ಕಥೆ, ವೇದ ಉಪನಿಷತ್ತುಗಳಲ್ಲಿ ಬರುವಂತಹ ಕಥೆ, ಅವೆಲ್ಲವನ್ನು ಕೂಡ ನಾವು ಯಾವ ದೃಷ್ಟಿಯಿಂದಾಗಿ ನೋಡಬೇಕು ಅಂತ, ಹೀಗೆ ಒಂದು ವೈಮಾನಿಕ ದೃಷ್ಟಿ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಮೇಲ್ ನಿಂತುಕೊಂಡು ಎಲ್ಲದರ ಬಗ್ಗೆಯೂ ಕೂಡ ನಮಗೊಂದು ಸ್ಥೂಲವಾದಂತಹ ಚಿತ್ರಣವನ್ನು ಕೊಡುವಂತಹ ಒಂದು ದೊಡ್ಡ ಗ್ರಂಥ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಮುಂದಿನ ಶ್ಲೋಕ. ಗುಣಾಸ್ತು ಕಾಲಾತ್ ಪಿತೃ ಮಾತೃ ದೋಷಾತ್ ಸ್ವಕರ್ಮತೋವ ಅಭಿಭವಂ ಪ್ರಯಾಂತಿ. ಲಯೋ ಭವೇತ್ ವ್ಯುತ್ಕ್ರಮತೋ ವ್ಯುತ್ಕ್ರಮತೋ ಹಿ ತೇಷಾಂ ತತೋ ಹರಿಹಿ ಪ್ರಳಯೇ ಶ್ರೀಸಹಾಯಃ. ಪದಚ್ಛೇದ. ಗುಣಾಃ ತು ಕಾಲಾತ್ ಪಿತೃ ಮಾತೃ ದೋಷಾತ್ ಸ್ವಕರ್ಮತಃ ವಾ ಅಭಿಭವಂ ಪ್ರಯಾಂತಿ. ಲಯಃ ಭವೇತ್ ವ್ಯುತ್ಕ್ರಮತಃ ಹಿ ತೇಷಾಂ ತತಃ ಹರಿಃ ಪ್ರಳಯೇ ಶ್ರೀ ಸಹಾಯಃ. ದೇವತೆಗಳು ಅವತಾರವನ್ನು ಮಾಡಿರ್ತಾರೆ ಭೂಮಿಯಲ್ಲಿ. ಆವಾಗ ಮೂಲ ರೂಪದಲ್ಲಿ ಹೇಗಿರ್ತಾರೋ ಹಾಗೆ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಭಿಭವ ಕಡಿಮೆ ಎಲ್ಲ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಗುಣಾಸ್ತು ಕಾಲಾತ್, ಕಾಲವಶದಿಂದಾಗಿ ಅವರು ಅವತಾರ ಮಾಡಿದಂತಹ ಕಾಲ ಆ ರೀತಿಯಾಗಿ ಇರುತ್ತೆ. ಹಾಗಾಗಿ ಕಾಲದ ವೈಗುಣ್ಯದಿಂದಾಗಿ ಏನಾಗುತ್ತೆ, ಅವರಲ್ಲಿ ಕೆಲವೊಂದು ಗುಣಗಳು, ಬಲ, ಜ್ಞಾನ ಎಲ್ಲವೂ ಕೂಡ ಕಡಿಮೆಯಾಗುತ್ತೆ. ಅದೇ ರೀತಿಯಾಗಿ ಪಿತೃ ಮಾತೃ ದೋಷಾತು, ಅವರು ಯಾವ ತಂದೆ ತಾಯಿಗಳಲ್ಲಿ ಅವತಾರ ಮಾಡಿರ್ತಾರೋ ಅವರ ಯೋಗ್ಯತೆ, ಅವರ ಸ್ವಭಾವ, ಅದರ ಒಂದು ಹೆಚ್ಚು ಕಡಿಮೆಯಿಂದಾಗಿ ಅವತಾರ ಮಾಡಿದಂತಹ ದೇವತೆಗಳಲ್ಲೂ ಕೂಡ ಏನಾಗುತ್ತೆ, ಆ ರೀತಿಯಾದಂತಹ ವ್ಯತ್ಯಾಸ ಎಂಬುದು ಆಗುತ್ತೆ. ಬಲ ಮತ್ತು ಏನು ಜ್ಞಾನ ಮುಂತಾದಂತಹ ಗುಣಗಳ ವ್ಯತ್ಯಾಸ. ಇದು ಮೂರವರಲ್ಲಿ ಮಾತ್ರ ಇಲ್ಲ. ಪರಮಾತ್ಮ, ಲಕ್ಷ್ಮೀದೇವಿ ಮತ್ತು ಭಾರತಿ ಮತ್ತು ವಾಯುದೇವರು, ಈ ಮೂವರು ಮಾತ್ರ ಎಲ್ಲಿ ಅವತಾರ ಮಾಡಿದ್ರು ಕೂಡ ಪರಿಪೂರ್ಣವಾಗಿಯೇ ಇರ್ತಾರೆ. ಉಳಿದ ದೇವತೆಗಳು ಇವರಲ್ಲಿ ಕಾಲದ ದೋಷ ಅಥವಾ ತಂದೆ ತಾಯಿಗಳ ದೋಷ, ಇದರಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ. ಅಥವಾ ಸ್ವಕರ್ಮತಃ, ತಮ್ಮ ಕರ್ಮಾನುಸಾರವಾಗಿಯೇ ಅವರಲ್ಲಿ ಏನಾಗುತ್ತೆ, ಅಭಿಭವಂ ಪ್ರಯಾಂತಿ, ಗುಣಗಳು ಹೆಚ್ಚು ಕಡಿಮೆ ಎಂಬುದು ಆಗುತ್ತೆ. ಹಾಗಾಗಿ ನಾವು ಮೂಲ ರೂಪದಲ್ಲಿ ದೇವತೆಗಳನ್ನು ಹೇಗೆ ಕಾಣ್ತೇವೋ ಅದೇ ಕ್ರಮದಿಂದಾಗಿ ಕಾಣಲಿಕ್ಕೆ ಆಗೋದಿಲ್ಲ.
ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಎಂಬುದು ಆಗುತ್ತೆ. ಇದು ಒಂದು ಚಿಂತನೆ. ಅದಾದ ಮೇಲೆ ದೇವತೆಗಳು ಸೃಷ್ಟಿಯಾಗಬೇಕಾದ್ರೆ ಯಾವ ಆರ್ಡರ್ ನಲ್ಲಿ ಸೃಷ್ಟಿಯಾಗಿರ್ತಾರೋ, ಅಂದ್ರೆ ಮೊದಲು ಯಾರು ಸೃಷ್ಟಿಯಾಗಿರ್ತಾರೋ ಕೊನೆಗೆ ಲಯ ಆಗುತ್ತೆ, ಮಹಾಪ್ರಳಯ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮೊದಲು ಸೃಷ್ಟಿಯಾದವರು ನಾಶವಾಗುವುದಿಲ್ಲ. ಮೊದಲು ಕೊನೆಗೆ ಯಾರು ಸೃಷ್ಟಿಯಾಗಿರ್ತಾರೋ ಅವರು ಮೊದಲು ನಾಶವಾಗ್ತಾರೆ, ಮೊದಲು ಸೃಷ್ಟಿಯಾದವರು ಕೊನೆಯಲ್ಲಿ ನಾಶವಾಗ್ತಾರೆ ಅಂತ. ಅಂದ್ರೆ ಕೆಳಗಿರುವಂತಹ ವ್ಯಕ್ತಿ ತನಗಿಂತ ಮೇಲೆ ಇರುವಂತಹ ವ್ಯಕ್ತಿಯಲ್ಲಿ ಲಯವನ್ನ ಹೊಂದುತ್ತಾನೆ. ಹೀಗೆ ಹೊಂದುತ್ತಾ 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 ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮಲ್ಲಿ ಕ್ರಮವಾಗಿ ಲಯವನ್ನು ಹೊಂದುತ್ತಾರೆ ಅಂತ. ಹೀಗೆ ಮೊದಲು ಹುಟ್ಟಿದವರು ಅವರು ಕೊನೆಗೆ ಲಯವನ್ನು ಹೊಂದುತ್ತಾರೆ, ನಾಶವಾಗ್ತಾರೆ. ಕೊನೆಗೆ ಹುಟ್ಟಿದವರು ಮೊದಲು ನಾಶವಾಗ್ತಾರೆ ಎಂಬುದಾಗಿ ವ್ಯುತ್ಕ್ರಮ ಅಂದ್ರೆ ಉಲ್ಟಾ ಅಂತ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಂತ. ಅವತಾರ ಆಗ್ಬೇಕಾದ್ರೆ ಮೇಲಿಂದ ಕೆಳಗೆ, ನಾಶ ಆಗ್ಬೇಕಾದ್ರೆ ಕೆಳಗಿಂದ ಮೇಲೆ ನಾಶ ಆಗುತ್ತೆ ಅಂತ ಒಂದು ಕ್ರಮವನ್ನ ತಿಳಿಸ್ತಾ ಇದ್ದಾರೆ. ಅನಂತರ ಎಲ್ಲ ಆಗಿಬಿಡ್ತು, ಪ್ರಳಯ ಎಲ್ಲ ಕೂಡ ಆಗಿಬಿಡ್ತು. ಆವಾಗ ಯಾರಿರ್ತಾರೆ ಅಂತಂದ್ರೆ ತತಃ ಹರಿಹಿ ಪ್ರಳಯೇ ಶ್ರೀ ಸಹಾಯ. ಶ್ರೀ ಸಹಾಯ ಅಂದ್ರೆ ಲಕ್ಷ್ಮೀ ದೇವಿ ಜೊತೆಗಿರುವಂತಹ ಪರಮಾತ್ಮನೊಬ್ಬನೇನೆ ಆ ಪ್ರಳಯ ಸಮುದ್ರದಲ್ಲಿ ತಾನು ವಾಸವಾಗಿರ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಲಯ ಎಂಬುದು ಯಾವ ರೀತಿ ಆಗುತ್ತೆ, ಲಯ ಕಾಲದಲ್ಲಿ ಯಾರಿರ್ತಾರೆ ಅಂತ ಆಚಾರ್ಯರು ತಿಳಿಸಿದರು. ಮುಂದಿನ ಶ್ಲೋಕ. ಶೇತೆ ನಿಜಾನಂದಂ ಅಮಂದ ಸಾಂದ್ರ ಸಂದೋಹಮೇಕೋ ಅನುಭವನ್ನನಂತಹ ಅನಂತ ಶೀರ್ಷಾಸ್ಯ ಕರೋರುಪಾದಃ ಸೋನಂತ ಮೂರ್ತಿ ಸ್ವಗುಣಾನಂತಾನ್. ಅನಂತ ಶಕ್ತಿ ಪರಿಪೂರ್ಣ ಭೋಗ ಭುಂಜನ್ ಅಜಸ್ರಂ ನಿಜ ರೂಪ ಆಸ್ತೆ. ಪದಚ್ಛೇದ. ಶೇತೆ ನಿಜಾನಂದಂ ಅಮಂದ ಸಾಂದ್ರ ಸಂದೋಹಂ ಏಕಃ ಅನುಭವನ್ ಅನಂತಃ ಅನಂತ ಶೀರ್ಷಾಸ್ಯ ಕರೋರುಪಾದಃ ಸಹ ಅನಂತ ಮೂರ್ತಿ ಸ್ವಗುಣಾನ್ ಅನಂತಾನ್ ಅನಂತ ಶಕ್ತಿ ಪರಿಪೂರ್ಣ ಭೋಗ ಭುಂಜನ್ ಅಜಸ್ರಂ ನಿಜ ರೂಪ ಆಸ್ತೆ. ಸರಿ, ಪ್ರಳಯ ಕಾಲದಲ್ಲಿ ಪರಮಾತ್ಮ ತಾನು ಲಕ್ಷ್ಮೀ ದೇವಿ ಜೊತೆ ಇರ್ತಾನೆ ಅಂತ ಇಷ್ಟು ಹೇಳಿದರು ಆಚಾರ್ಯರು. ಯಾವ ರೀತಿಯಾಗಿ ಇರ್ತಾನೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ಶೇತೆ ಮಲಗಿರ್ತಾನೆ. ಹೇಗೆ ಮಲಗಿರ್ತಾನೆ ಅಂತಂದ್ರೆ ನಿಜಾನಂದಂ ತನ್ನ ಸ್ವರೂಪಭೂತವಾದಂತಹ ಆನಂದವನ್ನ ಅನುಭವಿಸ್ತಾ ಮಲಗಿರ್ತಾನೆ. ಪರಮಾತ್ಮ ಬೇರೆಯಲ್ಲ, ಅವನ ಆನಂದ ಬೇರೆಯಲ್ಲ. ನಾವು ನಿನ್ನೆ ಕೇಳಿದಂತೆ ಪರಮಾತ್ಮ ಅವನ ಆನಂದ ಗುಣಗಳು ಎಲ್ಲವೂ ಕೂಡ ಒಂದೇ, ಅವನ ಸ್ವರೂಪಭೂತವೇ. ಅರೆ ಸೃಷ್ಟಿ ಮಾಡಬೇಕಾದ್ರೆ, ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕಾದ್ರೆ ಅವನು ಮಾಡಿದಂತಹ ಏನು ರೇತಸ್ಸಿದೆ ಅದು ಮಾತ್ರ ಅವನ ಸ್ವರೂಪ ಅಲ್ಲ ಅಂತ. ಅವನ ಆನಂದವು ಕೂಡ ಅವನ ಸ್ವರೂಪವೇ ಆಗಿದೆ. ಹಾಗೆ ತನ್ನ ಸ್ವರೂಪಭೂತವಾದಂತಹ ಆನಂದವನ್ನ ಅನುಭವಿಸ್ತಾ ಮಲಗಿರ್ತಾನೆ. ಆ ಆನಂದ ಎಂಥದ್ದಿದೆ? ಅಮಂದ ಸಾಂದ್ರ ಸಂದೋಹಮೇಕಃ, ನಿಬಿಡವಾದದ್ದು ಅಂತ. ಅಂದ್ರೆ ಎಲ್ಲೂ ಕೂಡ ಅದರಲ್ಲಿ ಒಳಗಡೆ ಖಾಲಿ ಅನ್ನೋದಿಲ್ಲ. ಮೇಲ್ಗಡೆ ನೋಡ್ಲಿಕ್ಕೆ ಮಾತ್ರ ಫುಲ್ ಆಗಿ ಕಾಣಿಸ್ತಾ ಇದೆ, ಒಳಗಡೆ ಏನೂ ಇಲ್ಲ, ಟೊಳ್ಳು, ಆ ರೀತಿಯಲ್ಲ ಆನಂದ. ಪೂರ್ಣವಾದಂತಹ ನಿಬಿಡ ಅಂದ್ರೆ ಘನವಾಗಿ ಗಟ್ಟಿಯಾಗಿ ಇರುವಂತಹ ಆನಂದ, ಅದು ಪರಮಾತ್ಮನ ಆನಂದ.
ಶುದ್ಧವಾದಂತಹ ಆನಂದ, ಅಮಂದ, ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಆನಂದ ಸಂದೋಹ, ಆನಂದ ಸಾಗರವನ್ನ ಪರಮಾತ್ಮ ನಿರಂತರವಾಗಿ ಅನುಭವಿಸ್ತಾ ಇರ್ತಾನೆ. ಅನುಭವನ್ ಅನಂತಹ, ಅದನ್ನು ಅನುಭವಿಸ್ತಾ ತಾನು ಅಲ್ಲಿ ಇರ್ತಾನೆ ಪರಮಾತ್ಮ. ಇಂತಹ ಪರಮಾತ್ಮ ಏನಾಗಿದ್ದಾನೆ? ಏಕಃ, ಸರ್ವೋತ್ತಮನಾಗಿದ್ದಾನೆ. ಹಾಗೆ ಅನಂತ ಶೀರ್ಷಾಸ್ಯ ಕರೋರು ಪಾದ. ಪರಮಾತ್ಮನಿಗೆ ನಾವು ಪುರುಷ ಸೂಕ್ತದಲ್ಲಿ ಕೇಳುವಂತೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ, ಅಲ್ಲಿ ಸಹಸ್ರ ಶಬ್ದಕ್ಕೆ ಕೇವಲ ಸಾವಿರ ಅಂತ ಅರ್ಥ ಅಲ್ಲ, ಸಾವಿರಾರು ಅನಂತವಾದಂತಹ ಶೀರ್ಷ, ಯಾವ ತಲೆ, ಶೀರ್ಷ ಅಂದ್ರೆ ತಲೆ, ಹಾಸ್ಯ ಅಂದ್ರೆ ಮುಖ, ಕರ ಅಂದ್ರೆ ಕೈ, ಆಮೇಲೆ ಉರು ಅಂದ್ರೆ ತೊಡೆಗಳು, ಪಾದ ಅಂದ್ರೆ ಪಾದ ಕಾಲು. ಹೀಗೆ ಅವನ ಪ್ರತಿಯೊಂದು ಅಂಗಗಳು ಕೂಡ ಅನಂತವಾಗಿವೆ. ಅನಂತವಾದಂತಹ ತಲೆ, ಕೈ, ಕಾಲು, ತೊಡೆ ಮುಂತಾದಂತಹ ಎಲ್ಲ ಪಾದಗಳು, ಅವಯವಗಳು ಅದೇ ರೀತಿಯಾಗಿ ಸಹ ಅನಂತ ಮೂರ್ತಿ. ಅಂದ್ರೆ ಇರುವುದು ಒಂದೇ ದೇಹ, ಅದರಲ್ಲಿ ಅನಂತ ಅವಯವಗಳಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಅನಂತ ರೂಪಗಳು ಇದ್ದಾವೆ. ಆ ಒಂದೊಂದು ರೂಪದಲ್ಲಿರುವಂತಹ ಅವಯವಗಳು ಕೂಡ ಅನಂತ. ಹೀಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗದಿರುವಂತಹ ದಿವ್ಯವಾದಂತಹ ರೂಪಗಳು ಪರಮಾತ್ಮನ ರೂಪಗಳು. ಅಂತಹ ರೂಪಗಳಿಂದ ಕೂಡಿದಂತಹ ಅನಂತ ಶಕ್ತಿ, ಮತ್ತೆ ಶಕ್ತಿಯು ಕೂಡ ಅನಂತ. ಅವನ ಶಕ್ತಿಗೆ ಇದು ಕೊನೆ ಅಂತ ಇಲ್ಲ. ಎಲ್ಲವನ್ನೂ ಕೂಡ ಮಾಡುವಂತೆ ದಿವ್ಯವಾದಂತಹ ಸಾಮರ್ಥ್ಯ ಅದು ಪರಮಾತ್ಮನ ಸಾಮರ್ಥ್ಯ. ಇಂತಹ ಪರಿಪೂರ್ಣ ಭೋಗ ಅವನದ್ದು, ಪರಿಪೂರ್ಣವಾದಂತಹ ಆನಂದ. ಅಂದರೆ ನಾವು ಯಾವುದೋ ಒಂದೊಂದು ಖುಷಿಯನ್ನ, ಆನಂದ ಅನುಭವಿಸ್ತೇವೆ. ಆ ಆನಂದ ಮೊದಲು ನಮಗೆ ಇರೋದಿಲ್ಲ. ಅದನ್ನು ಅನುಭವಿಸಿದಾಗ ನಮ್ಮಲ್ಲಿರುವಂತಹ ಏನು ಆನಂದದ ಕೊರತೆ ಅದು ಫುಲ್ಫಿಲ್ ಆಗುತ್ತೆ, ಆನಂದ ಆಗುತ್ತೆ ನಮಗೆ. ನಾವು ಖುಷಿ ಆದ್ವಿ, ಆನಂದ ಪಟ್ವಿ ಅಂತ ಹೇಳ್ತೇವೆ ನಾವು. ಅರೆ ಪರಮಾತ್ಮನಿಗೆ ಹಾಗಲ್ಲ. ಅವನೇನ್ ದುಃಖ ಪಡ್ತಾ ಇದ್ದ, ಪ್ರಳಯ ಕಾಲ ಬಂತು, ಯಾವ ಸೃಷ್ಟಿಗಿಷ್ಟಿ ಏನು ಚಿಂತೆ ಇಲ್ಲ, ಆರಾಮ ಮಲ್ಕೊಂಡ್ಬಿಟ್ಟಿದ್ದಾನೆ, ಆ ರೀತಿ ಅಲ್ಲ. ಪರಿಪೂರ್ಣ ಭೋಗ. ಸೃಷ್ಟಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪರಿಪೂರ್ಣ ಆನಂದ ಅವನಿಗಿರುತ್ತೋ, ಪ್ರಳಯ ಕಾಲದಲ್ಲಿಯೂ ಅಷ್ಟೇ ಪರಿಪೂರ್ಣ ಆನಂದ ಸ್ವರೂಪಿಯಾಗಿರ್ತಾನೆ. ಪ್ರಳಯ ಮುಗಿದ ಮೇಲೆ ಆ ಪ್ರಳಯದ ನೀರಿನಲ್ಲಿ ಮಲಗಿದಾಗಲೂ ಕೂಡ ಅಷ್ಟೇ ಆನಂದ ಸ್ವರೂಪಿಯಾಗಿ ಇರ್ತಾನೆ ಪರಮಾತ್ಮ. ಹಾಗಾಗಿ ಪರಿಪೂರ್ಣ ಭೋಗ ಅಂತಹ ಪರಮಾತ್ಮ ಭುಂಜನ್ ಅಜಸ್ರಂ ನಿಜ ರೂಪ ಆಸ್ತೆ, ತಾನು ವಿಶೇಷವಾಗಿ ತನ್ನ ಮೂಲ ರೂಪದಿಂದಾಗಿ ಲಕ್ಷ್ಮೀ ಸಮೇತನಾಗಿ ಆ ಒಂದು ಪ್ರಳಯದ ನೀರಿನಲ್ಲಿ ಮಲಗಿರುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಇಷ್ಟು: ಪರಮಾತ್ಮ ಆ ಒಂದು ಪ್ರಳಯ ಸಮುದ್ರದಲ್ಲಿ, ಪ್ರಳಯದ ನೀರಿನಲ್ಲಿ ಆನಂದ ಸ್ವರೂಪಿಯಾಗಿ, ಆನಂದದಿಂದಾಗಿ ಮಲಗಿರುತ್ತಾನೆ ಲಕ್ಷ್ಮೀ ಸಮೇತನಾಗಿ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಸ್ವರೂಪ ಪ್ರಳಯ ಕಾಲದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಆಚಾರ್ಯರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಿದ್ದೆ ಅಂದ ತಕ್ಷಣ ಏನೋ ತುಂಬಾ ಗಾಢವಾಗಿ ನಿದ್ರೆ ಅಂತ ಅರ್ಥ ಅಲ್ಲ, ಸುಮ್ಮನೆ ಅದು ಕೂಡ ಯೋಗ ನಿದ್ದೆ, ಸುಮ್ಮನೆ ಕಣ್ಣು ಮುಚ್ಚೋದು ಮಾತ್ರ ಪರಮಾತ್ಮ ಎಂಬುದಾಗಿ ನಾವಿಲ್ಲಿ ತಿಳಿಯಬೇಕು. ಮುಂದಿನ ಶ್ಲೋಕ: ಏವಂ ಪುನಃ ಸೃಜತೆ ಸರ್ವಮೇತತ್ ಅನಾದ್ಯನಂತೋ ಹಿ ಜಗತ್ ಪ್ರವಾಹ ನಿತ್ಯಾ ಹಿ ಜೀವಾಃ ಪ್ರಕೃತಿಶ್ಚ ನಿತ್ಯಾ ಕಾಲಶ್ಚ ನಿತ್ಯಃ ಕಿಮು ದೇವದೇವಃ. ಪದಚ್ಛೇದ: ಏವಂ ಪುನಃ ಸೃಜತೆ ಸರ್ವಂ ಏತತ್ ಅನಾದ್ಯನಂತಃ ಹಿ ಜಗತ್ ಪ್ರವಾಹಃ ನಿತ್ಯಾಃ ಹಿ ಜೀವಾಃ ಪ್ರಕೃತಿಃ ಚ ನಿತ್ಯ ಕಾಲಃ ಚ ನಿತ್ಯಃ ಕಿಮು
ದೇವದೇವ. ಸರಿ, ಪ್ರಳಯ ಎಲ್ಲ ಆಯ್ತು. ಮತ್ತೇನ್ ಮಾಡ್ತಾನೆ ಪರಮಾತ್ಮ? ಏವಂ ಪುನಃಸೃಜತೆ, ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ. ಸರ್ವಮೇತತ್, ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಈ ಹಿಂದೆ ಏನೇನು ಸೃಷ್ಟಿ ಮಾಡಿದ್ದನೋ ಮತ್ತೆ ಅದೇ ರೀತಿ ಎಲ್ಲ ಸೃಷ್ಟಿಯನ್ನು ಕೂಡ ಪರಮಾತ್ಮ ಮಾಡ್ತಾನೆ. ಇದೆಲ್ಲವೂ ಕೂಡ ಏನಾಗಿದೆ? ತನ್ನ ಇಚ್ಛೆಯಿಂದ. ಬೇರೆ ಯಾರು ಕೂಡ ಪರಮಾತ್ಮನಿಗೆ ಆರ್ಡರ್ ಮಾಡೋರಂಥವ್ರಿಲ್ಲ. ಇನ್ನು ಸೃಷ್ಟಿಯನ್ನು ಮಾಡುವಂತ ಪರಮಾತ್ಮ ಯಾರೋ ಮಾತನ್ನ ಕೇಳಿ ಇನ್ಯಾವುದೋ ಫೋರ್ಸ್ನಿಂದಾಗಿ ಪರಮಾತ್ಮ ಮಾಡ್ತಾ ಇಲ್ಲ. ತನ್ನ ಇಚ್ಛೆಯಿಂದಾಗಿ ಪರಮಾತ್ಮ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಹಾಗಾಗಿ ಜಗತ್ತಿನ ಪ್ರವಾಹ ಎಂಬುದು ಅನಾದ್ಯನಂತ. ಅಂದರೆ ಇದಕ್ಕೆ ಒಂದು ಪ್ರಾರಂಭ ಅಂತ ಇಲ್ಲ, ಕೊನೆ ಅನ್ನೋದಿಲ್ಲ. ಪ್ರವಾಹ ಹೇಗೆ ಗಂಗಾ ನದಿಯ ನೀರು ಹರಿತಾ ಹೋಗ್ತಾ ಇರುತ್ತೆ, ಒಂದರ ಹಿಂದೆ ಒಂದು ನೀರಿನ ಕಣಗಳು ಹೋಗ್ತಾ ಇರ್ತವೆ. ಹಾಗೆ ಆ ಗಂಗಾ ನದಿಗಾದ್ರೂ ಮುಂದೆ ಒಂದ್ಸಲ ಕೊನೆ ಅಂತ ಇರಬಹುದು. ಆದರೆ ಈ ಜಗತ್ತಿನ ಪ್ರವಾಹಕ್ಕೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ, ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ, ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ. ಅನಂತ ಬ್ರಹ್ಮರು ಆಗಿ ಹೋಗಿದ್ದಾರೆ, ಮುಂದೆ ಅನಂತ ಬ್ರಹ್ಮರು ಬರ್ತಾರೆ, ಅನಂತ ವಾಯುಗಳು ಬರ್ತಾರೆ, ಜೀವರಂತೂ ಅನಂತ. ಹೀಗೆ ಈ ಜಗತ್ತಿನ ಪ್ರವಾಹ ಎಂಬುದು ಏನಾಗಿದೆ? ಅನಾದಿ ಮತ್ತು ಅನಂತ. ಅದಾದ ಮೇಲೆ ನಿತ್ಯಾಹಿ ಜೀವಾಹ, ಎಲ್ಲ ಜೀವರು ಕೂಡ ಏನಾಗಿದ್ದಾರೆ? ಅವರು ಕೂಡ ನಿತ್ಯರಾಗಿದ್ದಾರೆ. ಜೀವರು ನಿತ್ಯ. ಅದಾದ ಮೇಲೆ ಪ್ರಕೃತಿ, ಪ್ರಕೃತಿಯು ಕೂಡ ಏನಾಗಿದೆ? ನಿತ್ಯವೇ ಆಗಿದೆ. ಪ್ರಳಯ ಕಾಲದಲ್ಲೂ ಕೂಡ ಪ್ರಕೃತಿ ಎಂಬುದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಇಷ್ಟು ವಿಸ್ತಾರವಾಗಿ ನಮಗೆ ಇರೋದಿಲ್ಲ. ಸೂಕ್ಷ್ಮ ರೂಪದಿಂದಾಗಿ ಪರಮಾತ್ಮನ ಉದರದಲ್ಲಿ ಇರುತ್ತೆ. ಹಾಗಾಗಿ ಪ್ರಕೃತಿಯೂ ನಿತ್ಯ. ಅದಾದ ಮೇಲೆ ಪ್ರಕೃತಿಶ್ಚ ನಿತ್ಯ ಕಾಲಶ್ಚ ನಿತ್ಯ, ಕಾಲವು ನಿತ್ಯ ಅಂತ. ಕಾಲ ಅದು ನಿತ್ಯವಾದದ್ದು. ನಾವು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕಾಲ ಯಾವಾಗ ಇಲ್ಲ ಅಂತ ಕೇಳಬೇಕು. ಕಾಲ ಒಂದು ವೇಳೆ ಹುಟ್ಟಿ ನಾಶ ಆಗತ್ತೆ ಅಂತಂದ್ರೆ ಕಾಲ ಯಾವಾಗ ಇಲ್ಲ ಅಂತ ಕೇಳಬೇಕು. ಕಾಲ ಯಾವಾಗ ಅನ್ನೋದೇನು ಒಂದು ಕಾಲವಾಚಕವೇ ಪದ. ಯಾವಾಗಿಲ್ಲ ಅಂದ್ರೆ ಇಂತಹ ಟೈಮಲ್ಲಿ ಕಾಲ ಇದ್ದಿಲ್ಲ ಅಂತ ಹೇಳ್ಬೇಕು, ಅದು ಹೇಳಿಕ್ ಸಾಧ್ಯ ಇಲ್ಲ. ಕಾಲ ಎಂಬುದು ನಿತ್ಯ. ಜೀವರು ನಿತ್ಯ, ಪ್ರಕೃತಿ ನಿತ್ಯ, ಕಾಲವು ನಿತ್ಯ, ಕಾಲಶ್ಚ ನಿತ್ಯ ಕಿಮು ದೇವದೇವ. ಇವೆಲ್ಲವೂ ಕೂಡ ನಿತ್ಯ ಅಂತ ಹೇಳಿದ ಮೇಲೆ ಎಲ್ಲದಕ್ಕೂ ಕೂಡ ನಿಯಾಮಕನಾದಂತಹ, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವಂತಹ, ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಪ್ರಕೃತಿಯನ್ನು ಸೃಷ್ಟಿ ಮಾಡುವಂಥವನು, ಜೀವರಿಗೂ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡುವಂತಹ ಪರಮಾತ್ಮ ಅವನೇನಾಗಿರ್ತಾನೆ? ಕಿಮು ದೇವ ನಿತ್ಯ. ಅವನು ದೇವದೇವ, ಸರ್ವೋತ್ತಮನಾದಂತಹ ಪರಮಾತ್ಮನ ನಾವು ನಿತ್ಯ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ? ಅಂದ್ರೆ ಪರಮಾತ್ಮ ನಿತ್ಯ ಅಂತ ಸಿದ್ಧ ಆಗುತ್ತೆ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಯಥಾ ಸಮುದ್ರಾತ್ ಸರಿತ ಪ್ರಜಾತಾಃ ಪುನಸ್ತಮೇವ ಪ್ರವಿಶಂತಿ ಶಶ್ವತ್ ಏವಂ ಹರೇರ್ನಿತ್ಯ ಜಗತ್ ಪ್ರವಾಹ ತಮೇವ ಚಾಸೌ ಪ್ರವಿಶತ್ಯಜಸ್ರಂ. ಪದಚ್ಛೇದ. ಯಥಾ ಸಮುದ್ರಾತ್ ಸರಿತಃ ಪ್ರಜಾತಾಃ ಪುನಃ ತಮೇವ ಪ್ರವಿಶಂತಿ ಶಶ್ವತ್ ಏವಂ ಹರೇಃ ನಿತ್ಯ ಏವಂ ಹರೇಃ ನಿತ್ಯ ಜಗತ್ ಪ್ರವಾಹಃ ತಂ ಏವ ಚ ಅಸೌ ಪ್ರವಿಶಂತಿ ಅಜಸ್ರಂ. ಹೇಗೆ ಅಂತ ತಿಳಿಸ್ತಾ ಇದ್ದಾರೆ. ಈ ಸೃಷ್ಟಿ ಸಂಹಾರ ಎಲ್ಲ ಕೂಡ ಹೇಗೆ ನಡೆಯುತ್ತೆ ಅಂತಂದ್ರೆ, ಯಥಾ ಸಮುದ್ರ ಸರಿತ ಪ್ರಜಾತಾಹ, ನದಿಗಳೆಲ್ಲವೂ ಕೂಡ ಹುಟ್ಟೋದು ಹೇಗೆ ಅಂತಂದ್ರೆ ಸಮುದ್ರದಿಂದಾಗಿ ಅಂತ. ಅಂದ್ರೆ ಸಮುದ್ರದಿಂದ ನೀರು ಆವಿಯಾಗಿ ಹೋಗಿ ಮೋಡವನ್ನ ಸೇರುತ್ತೆ. ಅಲ್ಲಿಂದ ಮುಂದೆ ಏನಾಗುತ್ತೆ? ಭೂಮಿಯಲ್ಲಿ ಮತ್ತೆ ಮಳೆಯಾಗುತ್ತೆ. ಅದರಿಂದ ಈ ನದಿಗಳು ಸರೋವರಗಳೆಲ್ಲವೂ ಕೂಡ ನದಿಗಳು ಹುಟ್ಟುತ್ತವೆ.
ಅವು ಏನಾಗುತ್ತೆ ಕೊನೆಗೆ ಮತ್ತೆ ಪುನಸ್ತಮೇವ ಪ್ರವಿಶಂತಿ ತದ್ ಶಶ್ವತ್. ಮುಂದೆ ಅವೆಲ್ಲವೂ ಕೂಡ ತಮೇವ ಸಮುದ್ರವನ್ನೇ ಸೇರ್ತವೆ. ನದಿಗಳು ಹುಟ್ಟಿದ್ದೇ ಆದ್ರಿಂದ ಸಮುದ್ರದ ನೀರು ಆವಿಯಾಗಿ ಹೋಗಿ ಮೋಡದಲ್ಲಿ ಸೇರಿ ಮಳೆಯಾಗಿ ಬಿದ್ದಾಗ ನದಿಗಳು ಹರಿತವೆ. ಕೊನೆಗೆ ಸೇರೋದೆಲ್ಲಿ? ಮತ್ತೆ ಅದೇ ಸಮುದ್ರವನ್ನ. ಮತ್ತೇನಾಗುತ್ತೆ? ಮತ್ತೆ ಆವಿಯಾಗುತ್ತೆ, ಮೇಲೆ ಹೋಗುತ್ತೆ, ಮೋಡ, ನದಿ, ಮತ್ತೆ ಸಮುದ್ರ, ಮತ್ತೆ ಮೋಡ, ನದಿ, ಸಮುದ್ರ, ಹೀಗೆ ಸರ್ಕಲ್ ಇದು. ಹಾಗೆ ನಿರಂತರವಾಗಿ ಶಾಶ್ವತ ಅಂದ್ರೆ ಯಾವಾಗಲೂ ನಿರಂತರವಾಗಿ ಹೇಗೆ ಸಮುದ್ರ, ಮೋಡ, ನದಿ ಅಂತ ಹೀಗೆ ಸರ್ಕಲ್ ಯಾವ ರೀತಿ ಆಗ್ತಾ ಇರುತ್ತೋ ಅದೇ ರೀತಿಯಾಗಿ ಹರೇಹೇ ನಿತ್ಯ ಜಗತ್ ಪ್ರವಾಹ, ಪರಮಾತ್ಮನಿಂದಾಗಿ ಹುಟ್ಟಿದಂತಹ ಈ ಜಗತ್ತಿನ ಪ್ರವಾಹ ಅನ್ನೋದೇನಿದೆ, ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ಕೂಡ ಮತ್ತೆ ಕೊನೆಗೆ ಪ್ರವಿಶತಿ ಅಜಸ್ರಂ, ವಿಶೇಷವಾಗಿ ಮತ್ತೆ ಮುಂದೆ ಏನಾಗುತ್ತೆ, ಪರಮಾತ್ಮನನ್ನೇ ಸೇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದಕ್ಕೂ ಕೂಡ ಪ್ರಧಾನವಾದಂತಹ ಕಾರಣ ಅದು ಪರಮಾತ್ಮ. ಪರಮಾತ್ಮನಿಂದಾಗಿ ಪ್ರತಿಯೊಂದು ಹೊರಗಡೆ ಬರುತ್ತೆ, ಮತ್ತೆ ಪರಮಾತ್ಮನನ್ನೇ ಸೇರುತ್ತೆ ಅಂತ ಪರಮಾತ್ಮನನ್ನ ಜಗತ್ತಿಗೆ ಪ್ರಧಾನವಾದಂತಹ ಕಾರಣ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಪರಮಾತ್ಮನ ವಿಶಿಷ್ಟವಾದಂತಹ ಒಂದು ಸೃಷ್ಟಿಯ ಬಗ್ಗೆ ವಿಚಾರಗಳನ್ನು ತಿಳಿಸಿ, ಅದಾದ ಮೇಲೆ ದಶಾವತಾರಗಳ ಚಿಂತನೆ. ಯಾವ ಅವತಾರ ಮೊದಲು ಆಯಿತು ಅಂತ, ಯಾವ ಅವತಾರ ಮೊದಲಾಯಿತು, ಯಾವ ಅವತಾರ ಕೊನೆ ಆಯಿತು ಅಂತ ಸಂಕ್ಷೇಪವಾಗಿ ತಿಳಿಸಿ, ಅದಾದ ಮೇಲೆ ಪ್ರಧಾನವಾಗಿ ರಾಮದೇವರ ಕಥೆ ಎಂಬುದು ಅಲ್ಲಿಂದ ಪ್ರಾರಂಭ ಆಗುತ್ತೆ. 52ನೇ ಶ್ಲೋಕದಿಂದಾಗಿ ಇಲ್ಲಿಂದ 9ನೇ ಅಧ್ಯಾಯದ ತನಕ, 3ನೇ ಅಧ್ಯಾಯದ 52ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ 9ನೇ ಅಧ್ಯಾಯ ತನಕ ಸುಮಾರು 6 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ರಾಮದೇವರ ಚರಿತ್ರೆ, ಅದರಲ್ಲಿ ನಿರ್ಣಯ. ಸುಮ್ಮನೆ ಕತೆ ಹೇಳ್ತಾ ಹೋಗಲ್ಲ ಆಚಾರ್ಯರು, ಎಲ್ಲೆಲ್ಲಿ ಸಂದೇಹ ಬರುತ್ತೋ ಅಲ್ಲೆಲ್ಲಿ ಪ್ರಧಾನವಾದಂತಹ ನಿರ್ಣಯಗಳನ್ನ ಕೊಡ್ತಾ ಹೋಗ್ತಾರೆ. ತಾಟಕ ಸಂಹಾರ ಮಾಡಿದ್ದು ಸರಿಯಾ, ಶಂಭೂಕನ ವಧೆ ಮಾಡಿದ್ದು ಸರಿಯಾ, ಹೀಗೆ ಅನೇಕ ರೀತಿಯ ಸಂದೇಹಗಳಿಗೆ ಉತ್ತರವನ್ನು ಆಚಾರ್ಯರು ಕೊಡ್ತಾ ಹೋಗ್ತಾರೆ. ಆ ಉಳಿದ ಭಾಗಗಳ ಚಿಂತನೆಯನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ